ಲಾವಣ್ಯ ಎಂಬ ಮಹಿಳೆ ಹಾಗೂ ಆಕೆಯ ತಾಯಿಗೆ ಬೆದರಿಕೆ ಒಡ್ಡಿದಂಥ ಆರೋಪದಲ್ಲಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವಂಥ ಹೆಸರು. ಮುಖ್ಯಮಂತ್ರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಂಥ ವ್ಯಕ್ತಿ ಆತ. ಆದರೆ ಆತನಿಂದಲೇ ಒಬ್ಬ ಹೆಣ್ಣು ಮಗಳಿಗೆ ಮತ್ತು ಆಕೆಯ ತಾಯಿಗೆ ಬೆದರಿಕೆ ಒಡ್ಡಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 21ರಂದು ಅಂದರೆ 21/8/2024ರಂದು ಲಾವಣ್ಯ ಎಂಬ ಮಹಿಳೆಯಿಂದ ದೂರು ಸಲ್ಲಿಕೆ ಆಗಿದೆ. A4 ಸ್ನೇಹಮಯಿ ಕೃಷ್ಣ, A3 ಡಾಬಾ ಜಯಕುಮಾರ್ ಇವರಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವ ಆರೋಪ ಇದೆ. ಕೊಲೆ ಮಾಡ್ತೀನಿ ಅಂತ ಹೇಳಿ ನನಗೂ ಮತ್ತು ನನ್ನ ತಾಯಿಗೆ ಬೆದರಿಕೆ ಒಡ್ಡಿದ್ದಾರೆ, ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಅಂತ ಹೇಳಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದಲ್ಲಿ A1 ಪ್ರಭಾ, A2 ಸಿದ್ದಪ್ಪ ಇವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅತ್ತೆ ಮಾವ, ಅತ್ತೆಯ ಸಹೋದರನ ಪರ ಸ್ನೇಹಮಯಿ ಕೃಷ್ಣ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ನೋಡಿ, ಸ್ನೇಹಮಯಿ ಕೃಷ್ಣ ಒಬ್ಬ ಸಾಮಾನ್ಯ ಪ್ರಜೆ, ಮುಖ್ಯಮಂತ್ರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿಕೊಳ್ಳುವಂಥ, ಮಾಧ್ಯಮಗಳ ಮುಂದೆ ಹೀಗೆ ಹೇಳಿಕೆ ಕೊಡುವಂಥ ಸ್ನೇಹಮಯಿ ಎಂಬ ಕೃಷ್ಣ. ಯಾರಿಗೆ ಸ್ನೇಹಮಯಿ ಅಂತ ಗೊತ್ತಿಲ್ಲ. ನಾವು ಯಾವುದೋ ಪಕ್ಷದ ಪರವಾದಂಥ ಸ್ನೇಹಮಯಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ನೇಹಮಯಿ ಕೃಷ್ಣ ಇವರ ವಿರುದ್ಧ ದೂರು ಕೇಳಿ ಬಂದಿದೆ. ದೂರು ದಾಖಲು ಮಾಡಿದ್ದಾರೆ. ಲಾವಣ್ಯ ಎಂಬ ಮಹಿಳೆ ನಂಜನಗೂಡು ಠಾಣೆಯಲ್ಲಿ. ವಿಷಯ, ಆ ಮಹಿಳೆ ಮತ್ತು ಆಕೆಯ ತಾಯಿಗೆ ಕೊಲೆ ಬೆದರಿಕೆ ಒಡ್ಡಿದ್ದಾರೆ, ಕೊಲೆ ಮಾಡ್ತೀನಿ ನಿನ್ನ ಅಂತ ಹೇಳಿ. ಹೀಗಾಗಿ ಆ ಮಹಿಳೆ ನಂಜನಗೂಡು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ. A4 ಸ್ನೇಹಮಯಿ ಕೃಷ್ಣ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಮುಡಾ ಕಚೇರಿಯಲ್ಲಿ 3 ದೂರುದಾರರಿದ್ದರು. TJ ಅಬ್ರಾಮ್, ಮತ್ತೊಬ್ಬ ವ್ಯಕ್ತಿ ಹಾಗೂ ಈ ಸ್ನೇಹಮಯಿ ಕೃಷ್ಣ. ಪ್ರಚಲಿತದಲ್ಲಿ ಬಹಳ ದೊಡ್ಡ ಚರ್ಚೆಯಲ್ಲಿ ಸ್ನೇಹಮಯಿ ಕೃಷ್ಣ ಹೆಸರಿದೆ. ಆದರೆ ಇಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೋಡ್ರಿ, ಕೆಲವರು ಏನನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ವಿರುದ್ಧ ದೂರು ದಾಖಲಿಸಿರುವುದಕ್ಕೇ ಸರ್ಕಾರ ಇವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದು ಆಗಸ್ಟ್ ತಿಂಗಳಲ್ಲಿ ಆಗಿರುವಂಥ ಘಟನೆ. ಇದು 1 ತಿಂಗಳಿಗೂ ಹಿಂದೆ ನಡೆದಿರುವಂಥ ಘಟನೆ. ಇದು ಆಗಲೇ ದೂರು ಕೊಟ್ಟಿದ್ದರು. ಈಗ FIR ಆಗಿದೆ.